ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಮ್ಯಾಂಡಿ. ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು ಕ್ವಶನ್ ಕೇಳ್ತಾಯಿದ್ರು. ಪ್ಯಾರಾಮೆಡಿಕಲ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಅವ್ರಿಗೊಂದು ಕ್ವಶನ್ ಆಗಿಬಿಟ್ಟಿದೆ. ಅದಾದಮೇಲೆ ಪ್ಯಾರಾಮೆಡಿಕಲ್ ಆದಮೇಲೆ ಯಾವ ಥರ ಕೋರ್ಸ್ಗಳನ್ನು ಮಾಡ್ಬೋದು, ಹೈಯರ್ ಸ್ಟಡೀಸ್ ಮಾಡ್ಬೋದಾ ಇಲ್ವಾ, ಅಥವಾ ಯಾವ್ಯಾವ ಕಡೆ ಎಲ್ಲ ವರ್ಕ್ ಎಲ್ಲ ಮಾಡ್ಬೋದು, ನಾವು ನಮ್ಮ ಜೀವನ ಹೇಗಿರುತ್ತೆ ಆಫ್ಟರ್ ಪ್ಯಾರಾಮೆಡಿಕಲ್ ಅಥವಾ DMLT ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಎಲ್ಲ ಆದಮೇಲೆ ಅಂತ ಒಂದು ಕ್ವಶನ್ಗಳನ್ನು ತುಂಬ ಜನ ಕೇಳಿದರು. ಅದಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಅದಕ್ಕೋಸ್ಕರನೇ ದಯವಿಟ್ಟು ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಾನು ನೆಕ್ಸ್ಟು ಈ ಥರ ರಿಲೇಟೆಡ್ ಆಗ್ತಕ್ಕಂಥ ವೀಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ಲೆಟ್ ಸ್ಟಾರ್ಟ್ ಲೈಫ್ ಆಫ್ಟರ್ ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್ ಅಂದ್ರೆ ಒಂಥರ ಇವಾಗ ಒಂದು ಡಿಮ್ಯಾಂಡಬಲ್ ಕೋರ್ಸ್ ಅಂತ ಹೇಳ್ಬೋದು ನಾವು ಡೇಸ್, ಅಂದರೆ ಇವಾಗಿನ ಜನ್ರೇಷನಲ್ಲಿ. ಯಾಕೆಂದರೆ ಯಾವುದ್ಯಾವುದೋ ಕೆಲವೊಂದು ಕೋರ್ಸ್ಗಳನ್ನೆಲ್ಲ ಮಾಡಿ ಕೆಲಸ ಇಲ್ಲದೇ ಬೇರೆ ಕೆಲಸಗಳಲ್ಲಿ ಅದಕ್ಕೆ ರಿಲೇಟೆಡ್ ಇರದೇ ಇರತಕ್ಕಂಥ ಕೆಲಸಗಳಲ್ಲಿ ಭಾಗಿಯಾಗಿರೋದನ್ನು ನನ್ನ ಕಣ್ಣಾರೆ ನಾನು ನೋಡ್ತಾ ಇದ್ದೀನಿ. ಆದರೆ ಈ ಪ್ಯಾರಾಮೆಡಿಕಲ್ ಅನ್ನೋದನ್ನು ಮಾಡಿದಂಥವರು ಎಲ್ಲೋ ಒಂದು ಕಡೆ ಪ್ರೊಫೆಷನಿಗೆ ತಕ್ಕ ಹಾಗೆ ಒಂದು ಜಾಬನ್ನು ಮಾಡ್ತಾ ಇದ್ದಾರೆ. ಸೊ ಪ್ಯಾರಾಮೆಡಿಕಲ್ ಮಾಡೋದ್ರಿಂದ ಅವ್ರಿಗೊಂದು ಒಳ್ಳೆಯ ಜೀವನ ಅಂತ ಸಿಗುತ್ತೆ. ಅದಾದಮೇಲೆ ಇದರಲ್ಲಿ ತುಂಬಾ ಕೋರ್ಸ್ಗಳೆಲ್ಲ ಬರುತ್ತೆ. ಸುಮಾರು ಒಂದು 8ರಿಂದ 9 ಕೋರ್ಸ್ಗಳು ಬರುತ್ತೆ. ಆದರೆ ಸ್ಪೆಸಿಫಿಕ್ಕಾಗಿ ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಈ ಒಂದು 9 ಕೋರ್ಸ್ಗಳನ್ನು ತೊಗೊಂಡಿರಲ್ಲ. ಎಕ್ಸ್ಪೆಷಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ ಈ ಥರ ಕೋರ್ಸ್ಗಳು, ಕಂಪ್ಲೀಟ್ ಕೋರ್ಸ್ಗಳಿರುತ್ತೆ. ಅದಾದ ಮೇಲೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಒಂದು 3ರಿಂದ 4 ಕೋರ್ಸ್ಗಳನ್ನು ಮಾತ್ರ ತೊಗೊಂಡಿರ್ತಾರೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಆ ಕೋರ್ಸ್ಗಳನ್ನು ನಾನು ಹೇಳ್ತೀನಿ ಇವಾಗ. ಕೋರ್ಸಸ್ ಇನ್ ಪ್ಯಾರಾಮೆಡಿಕಲ್ ಅದರಲ್ಲಿ ಬಂದುಬಿಟ್ಟು ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಆ್ಯಂಡ್ ಸೆಕೆಂಡ್ ಒಂದು ಡಿಪ್ಲೊಮೊ ಇನ್ ಎಕ್ಸ್ರೇ ಟೆಕ್ನಾಲಜಿ, ಆಲ್ಸೋ ಕಾಲ್ಡ್ ಎಸ್ ರೇಡಿಯೋಲಜಿ ಆ್ಯಂಡ್ ಇಮ್ಯಾಜಿಂಗ್ ಟೆಕ್ನಾಲಜಿ ಅಂತ ಕರೀತಾರೆ. ಥರ್ಡ್ ಒಂದು ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. ಫೋರ್ತ್ ಒಂದು ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆ್ಯಂಡ್ ಫಿಫ್ತ್ ಒನ್ ಡಿಪ್ಲೊಮೊ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ. ಸಿಕ್ಸ್ತ್ ಒನ್ ಆ್ಯಂಡ್ ಡಿಪ್ಲೊಮೊ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಆ್ಯಂಡ್ ಸೆವೆಂತ್ ಒನ್ ಡಿಪ್ಲೊಮೊ ಇನ್ ಆಪ್ಥಮಲೆಟಿಕ್ ಟೆಕ್ನಾಲಜಿ, ಆ್ಯಂಡ್ ದ ಏಯ್ತ್ ಒನ್ ಈಸ್ ಡಿಪ್ಲೊಮೊ ಇನ್ ಡೆಂಟಲ್ ಮಷಿನ್ಸ್, ಆ್ಯಂಡ್ ಡಿಪ್ಲೊಮೊ ಆಲ್ಸೋ ಅನದರ್ ಒಂದು ಕೋರ್ಸ್ ಇದೆ ಇದರಲ್ಲಿ, ಡಿಪ್ಲೊಮೊ ಇನ್ ಡೆಂಟಲ್ ಹೈಜೀನ್ ಸಮಥಿಂಗ್ ಏನೋ ಇದೆ. ಸೊ ಇಷ್ಟು ಕೋರ್ಸ್ಗಳಲ್ಲಿ ನಾರ್ಮಲ್ ಆಗಿ ಇವಾಗ ತುಂಬ ಡಿಮ್ಯಾಂಡಲ್ಲಿ ಇರೋದು ಅಂದರೆ DMLT ಲೈಕ್ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಆ್ಯಂಡ್ ಆಲ್ಸೋ ಆಪ್ಥಮೆಟಿಕ್ ಟೆಕ್ನಾಲಜಿ. ಇಷ್ಟು ಕೋರ್ಸ್ಗಳು ತುಂಬಾ ಇವಾಗ ಡಿಮ್ಯಾಂಡಲ್ಲಿ ರನ್ ಆಗ್ತಾಯಿದ್ದು. ಅದಾದಮೇಲೆ ಈ ಕೋರ್ಸ್ಗಳಿಗೆ ಜಾಯಿನ್ ಆಗಲಿಕ್ಕೆ ಎಲಿಜಿಬಿಲಿಟಿ ನೋಡೋದಾದರೆ ಆಫ್ಟರ್ 10th ಕೂಡ ನಾವು ಅಡ್ಮಿಷನ್ ಮಾಡಿಸ್ಬೋದು ಪ್ಯಾರಾಮೆಡಿಕಲ್ಗೆ. ಆಫ್ಟರ್ 10th ಮೀನ್ಸ್ ಇದು 3 years ಕೋರ್ಸ್ ಆಗುತ್ತೆ. 3 years ಕೋರ್ಸು ಮತ್ತು 6 month ಇಂಟರ್ನ್ಶಿಪ್ ಇರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ದ ಕಾಲೇಜ್ ಮೇಲೆ, ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಇಂಟರ್ನ್ಶಿಪ್ ಡಿಪೆಂಡ್ ಆಗುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ ಇಂಟರ್ನ್ಶಿಪ್ ಕಳಿಸ್ಬೋದು, ಅಥವಾ ಕೆಲವೊಂದು ಕಾಲೇಜ್ಗಳಲ್ಲಿ ಇಂಟರ್ನ್ಶಿಪ್ ಕಳಿಸ್ತೇನೆ ಇರಬಹುದು. ಇದು ಡಿಪೆಂಡ್ಸ್ ಅಪಾನ್ ಕಾಲೇಜು. ಅದು ಬಿಟ್ಟರೆ ನಿಮಗೆ SSLC ಮೇಲೆ 3 years ಕೋರ್ಸ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಬರೋದಾದರೆ PUC ಸೈನ್ಸು, ಎಕ್ಸ್ಪೆಷಲಿ PUC ಸೈನ್ಸ್ ಆದರೆ ಇದು ನಿಮಗೆ 2 years ಕೋರ್ಸ್ ಆಗುತ್ತೆ. ಅಂದರೆ ಡೈರೆಕ್ಟ್ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಸಿಗುತ್ತೆ. ಫಸ್ಟ್ ಇಯರಲ್ಲಿ ನಿಮಗೆ ಸಿಗಲ್ಲ, ಅಂದರೆ ಫಸ್ಟ್ ಇಯರ್ ಆ್ಯಸ್ ಎ ಬೇಸಿಕ್ ಇರುತ್ತೆ. ಹಾಗಾಗಿ ನಿಮಗೆ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಸಿಗೋದ್ರಿಂದ 2 years ಕೋರ್ಸ್ ಆಗುತ್ತೆ ಆಫ್ಟರ್ ಸೈನ್ಸು. ಇದು ಸೇಮ್ ಅಷ್ಟೇ, ಇದು ಕೂಡ ಇಂಟರ್ನ್ಶಿಪ್ ಹಾಕ್ಬೋದು ಅಥವಾ ಹಾಕ್ತಾನೆ ಇರ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ಕಾಲೇಜ್. ಆ್ಯಂಡ್ ಇವನ್ ನನ್ನ PUC ನಂದು ಆರ್ಟ್ಸ್ ಆಗಿದೆ, ಕಾಮರ್ಸ್ ಆಗಿದೆ ಅಂತ ನಾನು ಹೇಗೆ ಜಾಯಿನ್ ಆಗ್ಬೋದಾ ಪ್ಯಾರಾಮೆಡಿಕಲ್ಗೆ? ಖಂಡಿತ. ಇವನ್ ನೀವು ಆಫ್ಟರ್ ಸೈನ್ಸಲ್ಲಿ ಸೈನ್ಸ್ ಮಾಡದೇ ಇದ್ರೂ ಕೂಡ ಆರ್ಟ್ಸ್ ಅಥವಾ ಕಾಮರ್ಸ್ ಮಾಡಿದರೆ ಆವಾಗಲೂ ಕೂಡ ನೀವು ಪ್ಯಾರಾಮೆಡಿಕಲ್ಗೆ ಜಾಯಿನ್ ಆಗ್ಬೋದು. ಆದರೆ ನಿಮಗೆ ಇಲ್ಲಿ 3 years ಕೋರ್ಸ್ ಆಗುತ್ತೆ. ಅದು ಕೂಡ ಇದು ಕನ್ಸಿಡರ್ ಮಾಡೋದು ನಿಮಗೆ 3 years. ಅಂದರೆ SSLC ಮೇಲಾದರೂ SSLC ಮೇಲಾದರೂ ಕೂಡ ಜಾಯ್ನ್ ಆಗ್ಬೋದು, ಅಥವಾ PUC ಆರ್ಟ್ಸ್ ಅಥವಾ ಕಾಮರ್ಸ್ ಮೇಲೆ ಕೂಡ ಜಾಯ್ನ್ ಆಗ್ಬೋದು. ಸೇಮ್ ಇಲ್ಲಿ ನಿಮಗೆ 3 years 6 month ಇಂಟರ್ನ್ಶಿಪ್ ಇರುತ್ತೆ. ಇಲ್ಲಿ ನಿಮಗೆ ನೋಡೋದಾದರೆ ಸಬ್ಜೆಕ್ಟ್ಸ್ ಯಾವ ಥರ ಬರುತ್ತೆ ಅಂತ ನೋಡೋದಾದರೆ ಕ್ಯಾಜುವಲ್ ಆಗಿ ಫಸ್ಟ್ ಇಯರಲ್ಲಿ, ಅಂದರೆ ನಿಮಗೆ 3 yearsಲ್ಲಿ ಫಸ್ಟ್ ಇಯರಲ್ಲಿ ಸ್ಟಾರ್ಟಿಂಗಲ್ಲಿ
ಅಲ್ಲಿ ನಿಮಗೆ ಬೇಸಿಕ್ ಅಂದರೆ ಇವಾಗ SSLC ಅಥವಾ PUC ಆಗಿರ್ತಾರಲ್ವ, ಅವರಿಗೆ ಒಂದು ಬೇಸಿಕ್ ಇರುತ್ತೆ. ಬೇಸಿಕ್ ಇಂಗ್ಲೀಷ್ ಇರುತ್ತೆ, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ 4 ಸಬ್ಜೆಕ್ಟ್ಸ್ ಇರುತ್ತೆ ನಿಮಗೆ ಫಸ್ಟ್ ಇಯರಲ್ಲಿ. ಅಂದರೆ ಇದು ಎಲ್ಲ ಒಂದು ಇವಾಗ ಏನು ಪ್ಯಾರಾಮೆಡಿಕಲ್ 9 ಕೋರ್ಸ್ಗಳಿದೆ, ಆ ಕೋರ್ಸ್ಗಳಿಗೆ ಆ ಒಂದು ಸಂಬಂಧಪಟ್ಟಂಥ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಫಸ್ಟ್ ಇಯರಲ್ಲಿ ಈ ಬೇಸಿಕ್ ಇವು 4 ಸಬ್ಜೆಕ್ಟು ಅವೆಲ್ಲ ಕೋರ್ಸ್ಗಳಿಗೂ ಕಂಪಲ್ಸರಿ ಆಗಿರುತ್ತೆ. ಅದಾದಮೇಲೆ ನಿಮಗೆ ಸೆಕೆಂಡ್ ಇಯರಿಗೆ ಹೋದ್ಮೇಲೆ ಅಲ್ಲಿ ಡಿವೈಡ್ ಆಗುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಕೋರ್ಸ್ ಮೇಲೆ. ಎಕ್ಸಾಂಪಲ್ಲು ಇವಾಗ DMLT ಬಂದರೆ ನಿಮಗೆ ಸೆಕೆಂಡ್ ಇಯರಿಗೆ ಹೋದ್ಮೇಲೆ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಪೆಥಾಲಜಿ ಮತ್ತು ಅನಾಟಮಿ, ಫಿಸಿಯಾಲಜಿ ಅಂತ ಕೋರ್ಸ್ಗಳಿರುತ್ತೆ, ಅಂದರೆ ಸಬ್ಜೆಕ್ಟ್ಸ್ಗಳಿರುತ್ತೆ ಎಕ್ಸ್ಪೆಷಲಿ DMLTಗೆ. ಆ್ಯಂಡ್ ಇವನ್ ಹೆಲ್ತ್ ಇನ್ಸ್ಪೆಕ್ಟ್ರಲ್ಲಿ ಬಂದರೆ ಸಮ್ ಕಮ್ಯುನಿಟಿ ಮೆಡಿಸಿನ್ಸ್ ಅಂತ ಇರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಸಮಥಿಂಗ್. ಅದರಲ್ಲಿ ಮತ್ತೆ ಡಿವೈಡ್ ಬರುತ್ತೆ. ಅದರಲ್ಲಿ ಮತ್ತೆ ಸಮ್ ಅದರ್ ಕೋರ್ಸ್ಗಳೆಲ್ಲ ಬರುತ್ತೆ. ಆ್ಯಂಡ್ ಇವನ್ ಮೆಡಿಕಲ್ ಅನಾಸ್ಥಿಸಿಯಾ ಅಂತ ಇದೆ, ಅದರಲ್ಲೆಲ್ಲ ಅನಾಸ್ಥಿಸಿಯಾಸ್ ಎಲ್ಲ ಬರುತ್ತೆ, ಎಕ್ಸ್ಪೆಷಲಿ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿಗೆ. ಆ್ಯಂಡ್ ರೇಡಿಯಾಲಜಿ ಬಂದರೆ ಅದರಲ್ಲಿ ಅನಾಟಮಿ, ಫಿಸಿಯಾಲಜಿ ಕೂಡ ಬರುತ್ತೆ, ರೇಡಿಯೇಷನ್ ಸಂಬಂಧಪಟ್ಟಂಗೆ. ಆ ಥರ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ. ಅದಾದಮೇಲೆ ಸ್ಕೋಪು ಏನು, ಆಫ್ಟರು ಪ್ಯಾರಾಮೆಡಿಕಲ್ ಆದಮೇಲೆ ಎಲ್ಲೆಲ್ಲೆಲ್ಲ ವರ್ಕ್ ಮಾಡ್ಬೋದು ನಾವು ಅನ್ನೋದನ್ನು ಇವಾಗ ನೋಡೋಣ. ಎಸ್ಪೆಷಲಿ ಏನು ಗೌರ್ಮೆಂಟ್ ಸೆಕ್ಟರಲ್ಲಿ ನಾವು ಕೆಲಸ ಮಾಡ್ಬೋದು. ಗೌರ್ಮೆಂಟ್ ಸೆಕ್ಟರಲ್ಲಿ ಅಂದರೆ ಲೈಕ್ ಗೌರ್ಮೆಂಟ್ ಹಾಸ್ಪಿಟಲ್ಸು, ರೈಲ್ವೆ ಸ್ಟೇಷನ್ಸು, ಎಸ್ಪೆಷಲಿ ಹೆಲ್ತ್ ಇನ್ಸ್ಪೆಕ್ಟರ್ಸಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕೂಡ ರೈಲ್ವೆ ಡಿಪಾರ್ಟ್ಮೆಂಟು ಆ್ಯಂಡ್ ಮಿಲಿಟರಿ, ಇವನ್ BBMP ಕೂಡ ಹೆಲ್ತ್ ಇನ್ಸ್ಪೆಕ್ಟರ್ ಹೈರಿಂಗ್ ಮಾಡ್ಕೊತಾರೆ. ಇವನ್ ಅದಷ್ಟೇ ಅಲ್ಲ, ಇವನ್ ಲ್ಯಾಬ್ ಟೆಕ್ನಿಷಿಯನ್ ಕೂಡ ರೈಲ್ವೆ ಡಿಪಾರ್ಟ್ಮೆಂಟಲ್ಲೆಲ್ಲ ಇರುತ್ತೆ. ಆಮೇಲೆ ಮಿಲಿಟರಿಲಿ ಕೂಡ ಎಲ್ಲ ಇರುತ್ತೆ. ಎಕ್ಸ್ರೇ ಟೆಕ್ನಿಷಿಯನ್ಸು, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸು ಎಲ್ಲರೂ ಕೂಡ ಗೌರ್ಮೆಂಟ್ ಸೆಕ್ಟರಲ್ಲೆಲ್ಲ ವರ್ಕ್ ಮಾಡ್ಬೋದು. ಇವನ್ ಆಲ್ಮೋಸ್ಟ್ ಅಂದರೆ ಇವಾಗ ಪ್ಯಾರಾಮೆಡಿಕಲ್ ಕೆಲವೊಂದು ಕೋರ್ಸ್ಗಳು ಮಾತ್ರ ಇವನ್ ರೈಲ್ವೆ ಮತ್ತು ಮಿಲಿಟರಿಯಲ್ಲಿ ಎಲ್ಲ ವರ್ಕ್ ಮಾಡ್ಬೋದು. ಅದರ್ಸ್ ಬಿಟ್ಟರೆ ಕೆಲವೊಂದು ಸ್ಪೆಸಿಫಿಕ್ ಹಾಸ್ಪಿಟಲ್ ಮತ್ತು ನರ್ಸಿಂಗ್ ಹೋಮ್ ಮಾತ್ರ ವರ್ಕ್ ಮಾಡ್ಬೋದಾಗುತ್ತೆ. ದೆನ್ ಪ್ರೈವೇಟ್ ನರ್ಸಿಂಗ್ ಹೋಮ್ಸು ಮತ್ತು ಹಾಸ್ಪಿಟಲಲ್ಲಿ ಇಲ್ಲಿ ಕೂಡ ನಾವು ವರ್ಕ್ ಮಾಡ್ಬೋದು. ಆ್ಯಂಡ್ ಇವನ್ DMLT ಮಾಡಿದರೆ ಬ್ಲಡ್ ಬ್ಯಾಂಕಲ್ಲಿ ಅಥವಾ ಸ್ಟೆಮ್ ಸೆಲ್ಸ್ ಬ್ಯಾಂಕಲ್ಲಿ. ಆ್ಯಂಡ್ ಇವನ್ ಪ್ರೈವೇಟ್ ಲ್ಯಾಬೊರೇಟರೀಸು, ಫಾರ್ಮಾ ಕಂಪ್ನೀಸಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲು, ಕ್ವಾಲಿಟಿ ಅಶ್ಯೂರೆನ್ಸು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆ ಥರ. ಅಂದರೆ ಇವೆಲ್ಲ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಆಗುತ್ತೆ. ಈ ಫಾರ್ಮಾ ಕಂಪ್ನಿಲೆಲ್ಲ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೊಂಡಾದ್ಮೇಲೆ, ಸ್ವಲ್ಪ ನಾಲೆಡ್ಜ್ ಬಂದಮೇಲೆ ನಾವು ಫಾರ್ಮಾ ಕಂಪನೀಸ್ ಸೈಡಲ್ಲಿ ಟ್ರೈ ಮಾಡ್ಬೋದು ಜಾಬ್ಗೆ. ಅದಾದಮೇಲೆ ಡಯಾಗ್ನೋಸ್ಟಿಕ್ ಕಂಪನೀಸು ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ. ಏನಂದರೆ ಇವಾಗ ನಾವು ಲ್ಯಾಬಲ್ಲಿ ಯೂಸ್ ಮಾಡ್ತಕ್ಕಂತಹ ಇಕ್ವಿಪ್ಮೆಂಟ್ಸು, ರಿಯೇಜೆಂಟ್ಸು ಅವೆಲ್ಲ ಒಂದು ಡಯಾಗ್ನೋಸ್ಟಿಕ್ ಕಂಪನೀಸು. ಸೊ ಆ ಥರ ಒಂದು ಕಂಪನಿಗಳಲ್ಲಿ ನಾವು ಸೇಲ್ಸ್ ಆ್ಯಂಡ್ ಸರ್ವಿಸ್ ರೋಲಲ್ಲಿ, ಆಮೇಲೆ ಮಾರ್ಕೆಟಿಂಗು, ರಿಯೇಜೆಂಟ್ ಮಾರ್ಕೆಟಿಂಗು, ಆಮೇಲೆ ಇನ್ಸ್ಟ್ರೂಮೆಂಟು ಸೇಲ್ಸು, ಅದರದ್ದು ಸರ್ವಿಸು, ಇವನ್ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಅಂತಲೂ ಕೂಡ ಒಂದು ರೋಲ್ ಬರುತ್ತೆ. ಆದರೆ ಅಪ್ಲಿಕೇಶನ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ತುಂಬಾ ಹೈಯರ್ ಎಜುಕೇಷನ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಪ್ಯಾರಾಮೆಡಿಕಲ್ ಆದಮೇಲೆ ಆಫ್ಟರ್ 2 to 3 years ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಳ್ಳೆ ನಾಲೆಡ್ಜ್ ಬಂದಮೇಲೆ ನಿಮಗೆ ಅಬ್ರಾಡ್ಸ್ ಅಂದರೆ ಫಾರಿನ್, ಇಂಡಿಯಾ ಬಿಟ್ಟು ಔಟ್ ಆಫ್ ಇಂಡಿಯಾ ಅಂದರೆ ಅಬ್ರಾಡ್ಗಳಲ್ಲಿ, ಅಂದರೆ ಫಾರಿನ್ ಕಂಟ್ರೀಸಲ್ಲಿ ತುಂಬಾ ಅಪಾರ್ಚುನಿಟೀಸ್ ಕೂಡ ಇದೆ. ತುಂಬಾ ಜಾಬ್ ಅಪಾರ್ಚುನಿಟೀಸ್ ತುಂಬಾ ಹ್ಯೂಜ್ ಆಗಿದೆ. ಇವಾಗಂತೂ ಈ ಥರ ಅದೇ ಕೊರೋನಾ ಅಂತ ಒಂದು ಡಿಸೀಸಸ್ ಬರ್ತಾ ಇರ್ತವೆ ಇಯರ್ಲಿ ಒಂದು. ಸೊ ಹಾಗಾಗಿ ನಮ್ಮ ಮೆಡಿಕಲ್ ಫೀಲ್ಡಿಗೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗೋಲ್ಲ. ಹಾಗಾಗಿ ಒಂದು ಕೋರ್ಸ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಕಂಪೇರ್ ಟು ಅದರ್ ಕೋರ್ಸಸ್. ಮತ್ತು ದೆನ್ ನಾನು ಸ್ಪೆಸಿಫಿಕ್ಕಾಗಿ DMLTನೇ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ನಾನು ಮಾಡಿದ ಕೂಡ DMLTನೇ. ಸೊ ಹಾಗಾಗಿ ಅದರ್ಸ್ ಕೋರ್ಸ್ಗಳ ಬಗ್ಗೆ ಅಷ್ಟು ನನಗೆ ನಾಲೆಡ್ಜ್ ಇದೆ, ಬಟ್ ಬೇಸಿಕ್ಕು. ಹಾಗಾಗಿ ನಾನು ನನ್ನ ಒಂದು ರಿಲೇಟೆಡ್ ಕೋರ್ಸ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಾಟ್ ಆಫ್ಟರ್ DMLT, ಜಾಬ್ ಅವೈಲೇಬಿಲಿಟಿ ಹೇಗಿರುತ್ತೆ, ನಾವೆಲ್ಲಿ ಜಾಬ್ ಮಾಡ್ಬೋದು, ಹೇಗೆ ಸ್ಯಾಲ್ರಿ ಎಲ್ಲ ಹೇಗಿರುತ್ತೆ, ಎಲ್ಲೆಲ್ಲೆಲ್ಲ ವರ್ಕ್ ಮಾಡ್ಬೋದು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ. ಜಾಬ್ ಅವೈಲೇಬಿಲಿಟಿ ಎಸ್ಪೆಷಲಿ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರೀಸಲ್ಲಿ ಆ್ಯಂಡ್ ಹಾಸ್ಪಿಟಲ್ ಲ್ಯಾಬ್ಸ್, ಬ್ಲಡ್ ಬ್ಯಾಂಕ್ಸ್, ಇವಾಗ ಕಾಮನ್ನಾಗಿ ನಾವು DMLT ಅಥವಾ BSMLT ಎಲ್ಲ ಮಾಡಿದರೆ ಈ ಕಡೆ ಎಲ್ಲ ವರ್ಕ್ ಮಾಡ್ಬೋದು. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಕೆಲವೊಬ್ರು ಏನು ಅಂದ್ಕೊಂಡಿರ್ತಾರೆ,
DMLT ಮಾಡಿದರೆ ಬರೀ ಲ್ಯಾಬಲ್ಲಿ ಅಷ್ಟೇ ವರ್ಕ್ ಮಾಡಬೇಕೇನಪ್ಪ, ಅಯ್ಯೋ ಹೇಗೆ ಮುಂದೆ ಎಲ್ಲ ಜೀವನ ಅಂತ ಅಂತಿರ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ಆ ಒಂದು ಲ್ಯಾಬಲ್ಲಿ ಒಂದು ಒಳ್ಳೆಯ ಕಾರ್ಪೊರೇಟ್ ಹಾಸ್ಪಿಟಲ್ ಅಥವಾ ಒಂದು ದೊಡ್ಡ ಹಾಸ್ಪಿಟಲ್ ಕಡೆ ಹೋದರೆ, ಬ್ಯಾಂಗ್ಳೂರು ಅಥವಾ ಯಾವುದೋ ಒಂದು ದೊಡ್ಡ ದೊಡ್ಡ ಸಿಟೀಲಿ ಇರ್ತಕ್ಕಂಥ ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಹೋದರೆ ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ವರ್ಕಿಗೆ ತಗೊಳ್ತಾರೆ. ಸೊ ಆ ಥರ ಆದಾಗ ನಿಮಗೆ ಒಂದು ಕಂಪ್ಲೀಟ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಬರುತ್ತೆ. ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ಯೂಚರಿಗೆ. ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ನೀವು ನಾಲೆಡ್ಜ್ ಗೇನ್ ಮಾಡಿದರೆ ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತೀರಾ, ಅಂದರೆ ಸೀನಿಯರ್ ಆಗ್ತೀರಾ. ಸೊ ಆ ಥರ ಏನಂದರೆ, ಆ ಥರ ಒಂದು ಡಿಪಾರ್ಟ್ಮೆಂಟ್ಸ್ ಯಾವುವು ಅಂದರೆ ಪ್ಲೋಬೋಟಮಿಸ್ಟ್ ಇದು ವೆರಿ ಹೈಲಿ ರೆಕಮೆಂಡೆಡ್ ಆ್ಯಂಡ್ ಹೈಲಿ ಡಿಮ್ಯಾಂಡೆಡ್ ಡಿಪಾರ್ಟ್ಮೆಂಟ್. ಲೈಕ್ ಪ್ಲೋಬೋಟಮಿಸ್ಟ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಬ್ಲಡ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ಆ್ಯಂಡ್ ಅದರಲ್ಲಿ ಬಯೋಕೆಮಿಸ್ಟ್ರಿ ಇದೆ, ಹೆಮಟಾಲಜಿ ಆ್ಯಂಡ್ ಮೈಕ್ರೋಬಾಲಜಿ. ಇವು ಇಷ್ಟು ಡಿಪಾರ್ಟ್ಮೆಂಟಲ್ಲಿ ನೀವು ಸ್ಪೆಸಿಫಿಕ್ಕಾಗಿ ಎಕ್ಸಾಕ್ಟ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿ ನಾಲೆಡ್ಜ್ ಗೇನ್ ಮಾಡಿಕೊಂಡ್ರೆ ಒಳ್ಳೆ ಫ್ಯೂಚರ್ ಇದೆ. ಹಾಗೂ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಒಳ್ಳೆ ಎಕ್ಸ್ಪರ್ಟ್ ಆಗ್ತೀರಾ. ಅದರಲ್ಲಿ ಆದಮೇಲೆ ಮತ್ತೆ ನೀವು ಒಂದು ಸ್ವಲ್ಪ ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸ್ಪೆಷಲ್ ಡಿಪಾರ್ಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ಲೈಕ್ ಸ್ಟೆಮ್ ಸೆಲ್ಸ್ ಬ್ಯಾಂಕು, ಸೈಟೋಪೆಥಾಲಜಿ, ಹಿಸ್ಟೋಪೆಥಾಲಜಿ, ಫ್ಲೋ ಸೈಟೋಮೆಟ್ರಿ, ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಿಷಿಯನ್ಸು ಎಟ್ಸೆಟ್ರಾ. ಎಕ್ಸ್ಪ್ರೆಸ್ಲಿ ನಾನ್ ರೆಕಮೆಂಡೆಡ್ ಮಾಡೋದಂದರೆ ಹಿಸ್ಟೋಪೆಥಾಲಜಿನ ಕಲೀರಿ, ಸೈಟೋಪೆಥಾಲಜಿನ ಕಲೀರಿ. ಫ್ಲೋ ಸೈಟೋಮೆಟ್ರಿ ಫ್ಯೂಚರಲ್ಲಿ ತುಂಬಾ ಡಿಮ್ಯಾಂಡ್ ಬರುತ್ತೆ. ಸೊ ಬಟ್ ಫ್ಲೋ ಸೈಟೋಮೆಟ್ರಿಗೆ ಸ್ವಲ್ಪ ನಾಲೆಡ್ಜ್ ಬೇಕು ಆ್ಯಂಡ್ ಲ್ಯಾಬಲ್ಲಿ ಒಂದು 3 to 4 years ಕಂಪಲ್ಸರಿ ಎಕ್ಸ್ಪೀರಿಯೆನ್ಸ್ ಬೇಕು. ಅದಾದಮೇಲೆ ನೀವು ಫ್ಲೋ ಸೈಟೋಮೆಟ್ರಿ ಚಾನ್ಸ್ ಸಿಕ್ಕರೆ ಖಂಡಿತ ಫ್ಲೋ ಸೈಟೋಮೆಟ್ರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದರೆ ಒಳ್ಳೆಯೇ ಡಿಮ್ಯಾಂಡ್ ಇದೆ ಇನ್ ಫ್ಯೂಚರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳೋದಾದರೆ, ವಾಟ್ ಆಫ್ಟರ್ DMLT? ಈ ಕ್ವಶನ್ ನನಗೆ ತುಂಬಾ ಸ್ಟೂಡೆಂಟ್ಸ್ ಕೇಳಿದರು. ಸರ್, DMLT ಆದಮೇಲೆ ಏನು ಮಾಡೋದು? ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ DMLT ಆದಮೇಲೆ ಏನೂ ಇಲ್ಲ, ಅಯ್ಯೋ ಜಸ್ಟ್ ಲ್ಯಾಬಲ್ಲಿ ಅಷ್ಟೇ ಇರಬೇಕಾ, ಹೇಗಪ್ಪ, ಅಯ್ಯೋ ನಾನು ಒಳ್ಳೆ ಇದು ಮಾಡಿದೆ, ಆ ಥರ ಎಲ್ಲ ಫೀಲ್ ಆಗ್ತಾಯಿದ್ದಾರೆ. ಅದನ್ನು ಫಸ್ಟ್ ಮೈಂಡಿಂದ ತೆಗೆದಾಕ್ಬಿಡಿ. ಯಾರೋ ಫ್ರೆಂಡ್ಸ್ ಹೇಳ್ತಾರೆ ಅಂತ ಅದನ್ನು ತಲೆ ಕೆಡಿಸ್ಕೋಬೇಡಿ. ನಾವು ಏನು ಓದಿರ್ತೀವೋ ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಇದೆ. ಸೊ DMLT ಆದಮೇಲೆ ನೀವು ತುಂಬಾ ಅಪರ್ಚುನಿಟೀಸನ್ನು ಹುಡ್ಕೊಂಡು ಹೋಗ್ಬೋದು. ಅದಾದಮೇಲೆ DMLT ಆದಮೇಲೆ ನೀವು ಒಂದು ಬ್ಯಾಚುಲರ್ ಕೋರ್ಸ್ ಮಾಡಬೇಕು. ಅದು BSc in MLT, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಇದು ನಿಮಗೆ DMLT ಆದಮೇಲೆ ಲೈಕ್ ಕೋರ್ಸ್ ಡ್ಯೂರೇಷನ್ನು ಆಫ್ಟರ್ DMLT ನಿಮಗೆ ಲ್ಯಾಟ್ರಲ್ ಎಂಟ್ರಿ ತೊಗೊಳ್ತಾರೆ. ಲ್ಯಾಟ್ರಲ್ ಎಂಟ್ರಿ ಅಂದರೆ ನಿಮಗೆ 2 years ಆಗುತ್ತೆ. 2 years ಆದಮೇಲೆ ಇಂಟರ್ನ್ಶಿಪ್ ಕಂಪಲ್ಸರಿ ಇರುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ. ಇವನ್ ಸಮ್ ಕಾಲೇಜ್ 6 months ಮಾಡ್ತಾರೆ, ಕೆಲವೊಂದು ಕಾಲೇಜ್ಗಳಲ್ಲಿ 1 year ಇಂಟರ್ನ್ಶಿಪ್ ತೊಗೊಳ್ತಾರೆ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ಕಾಲೇಜ್ ಮೇಲೆ. ಆ್ಯಂಡ್ ಆಫ್ಟರ್ PUC ಸೈನ್ಸ್ ಕೂಡ ಡೈರೆಕ್ಟಾಗಿ BSc MLT ಜಾಯ್ನ್ ಆಗ್ಬೋದು. ಇಲ್ಲಿ BSc MLT ಜಾಯ್ನ್ ಆದಾಗ ನಿಮಗೆ ಇಲ್ಲಿ 3 years ಆಗುತ್ತೆ, ಕಂಪಲ್ಸರಿ 3 years ಕೋರ್ಸು ಆ್ಯಂಡ್ ಇಂಟರ್ನ್ಶಿಪ್ ಇರುತ್ತೆ. ದೆನ್ ಶಾರ್ಟ್ ಟರ್ಮ್ ಕೋರ್ಸಸ್, ಕೋರ್ಸಸ್ ಆಫ್ಟರ್ BSc MLT. ಓಕೆ, ಇದು ಕೂಡ ಕ್ವಶನ್ನು ತುಂಬ ಜನನೂ ಕೇಳಿದರು. ಸರ್, DMLT ಆಯಿತು, BSc MLT ಮಾಡಿದೆ, ಆಫ್ಟರ್ BSc MLT ಮಾಡಿದ ಮೇಲೆ ಯಾವ ಥರ ಕೋರ್ಸ್ಗಳು ಮಾಡ್ಬೋದು ಅನ್ನೋದನ್ನು ಕೂಡ ತುಂಬ ಜನ ಕೇಳಿದರು. ಅದನ್ನು ನಾನು 2 ಟರ್ಮ್ಸ್ ಮಾಡಿದೆ, ಅಂದರೆ ಲಾಂಗ್ ಟರ್ಮ್ ಕೋರ್ಸ್ ಮತ್ತು ಶಾರ್ಟ್ ಟರ್ಮ್ ಕೋರ್ಸ್ ಅಂತ 2 ಪಾರ್ಟ್ ಮಾಡಿದ್ದೀನಿ. ಫಸ್ಟ್ ಒಂದು ಲಾಂಗ್ ಟರ್ಮ್ ಕೋರ್ಸಲ್ಲಿ ನೋಡೋದಾದರೆ ನಿಮಗೆ BSc MLT ಆದಮೇಲೆ MSc MLT ಬರುತ್ತೆ. MSc ಮಾಸ್ಟರ್ ಆಫ್ ಸೈನ್ಸ್ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ. ಇಲ್ಲಿ ಈ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ ಎಗೇನ್ ಬಯೋಕೆಮಿಸ್ಟ್ರಿ, ಮೈಕ್ರೋಬಾಲಜಿ ಮತ್ತು ಪೆಥಾಲಜಿ ಕೋರ್ಸ್ಗಳನ್ನು ಸ್ಟಡಿ ಮಾಡಬೇಕಾಗುತ್ತೆ ಕಂಪ್ಲೀಟ್ 2 yearsಲ್ಲಿ. ಅದಾದಮೇಲೆ ಅದು ಬೇಡ, MSc MLT ಬೇಡ, ನಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ತೊಗೊಂಡು ನಾನು MSc ಮಾಡ್ತೀನಿ ಅನ್ನೋದಾದರೆ ನಿಮಗೆ MSc ಇನ್ ಮೆಡಿಕಲ್ ಬಯೋಕೆಮಿಸ್ಟ್ರಿ, MSc ಇನ್ ಮೆಡಿಕಲ್ ಮೈಕ್ರೋಬಯಾಲಜಿ, MSc ಇನ್ ಕ್ಲಿನಿಕಲ್ ಹೆಮಟಾಲಜಿ ಆ್ಯಂಡ್ ಬ್ಲಡ್ ಬ್ಯಾಂಕ್, MSc ಇನ್ ನ್ಯೂಕ್ಲಿಯರ್ ಮೆಡಿಸಿನ್, MSc ಇನ್ ಎಂಬ್ರಿಯಾಲಜಿ, MSc ಇನ್ ಕ್ಲಿನಿಕಲ್ ರಿಸರ್ಚ್, MSc ಇನ್ ಫಾರೆನ್ಸಿಕ್ ಸೈನ್ಸ್. ಫಾರೆನ್ಸಿಕ್ ಸೈನ್ಸ್ಗೆ ನಿಮಗೆ 10+2 ಕಂಪಲ್ಸರಿ. ಅದು ನಿಮಗೆ DMLT ಇನ್ ಕೇಸ್ ನಿಮ್ಮದು SSLC ಮೇಲೆ DMLT BSc MLT ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗೋಲ್ಲ. ಸೊ PUC ಸೈನ್ಸ್ ಕಂಪಲ್ಸರಿ ಬೇಕಾಗುತ್ತೆ ಫಾರೆನ್ಸಿಕ್ ಸೈನ್ಸ್ಗೆ. ಆ್ಯಂಡ್ MSc ಇನ್ ಬಯೋಟೆಕ್ನಾಲಜಿ, MSc ಇನ್ ಫುಡ್ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ಸಮ್ ಅದರ್ ಕೋರ್ಸಸ್ ಕೂಡ ಇದೆ ನಿಮಗೆ. PG ಡಿಪ್ಲೊಮೊ ಇನ್ ಜೆನೆಟಿಕ್ಸ್ ಆ್ಯಂಡ್ PG ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಂಟರ್ನೆಟ್ಟಲ್ಲೆಲ್ಲ. PG ಡಿಪ್ಲೊಮೊ ಕೋರ್ಸಸ್ ಅಂತ ಸರ್ಚ್ ಮಾಡಿದರೆ ತುಂಬ ಕೋರ್ಸ್ಗಳು ಬರುತ್ತೆ. ಅದು ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಥರ ಎಲ್ಲ ಹೋಗ್ಬೋದು.
ಇಲ್ಲಿ ನಿಮಗೆ MSc MLT ಮಾಡಿದರೆ ಸೇಮ್ ಆ್ಯಸ್ ಇಟ್ ಈಸ್ ಲ್ಯಾಬ್ ಇನ್ಚಾರ್ಜ್ ಅಥವಾ ಲ್ಯಾಬಲ್ಲಿ ಸ್ಪೆಸಿಫಿಕ್ ಸೀನಿಯಾರಿಟಿ ಪೊಸಿಷನ್ಸ್ ಎಲ್ಲ ಸಿಗುತ್ತೆ. MSc ಇನ್ ಮೆಡಿಕಲ್ ಕೆಮಿಸ್ಟ್ರಿ ಮೈಕ್ರೋಬಾಲಜಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಲ್ಯಾಬ್ಗಳಲ್ಲಿ ಲೈಕ್ ಡಿಪಾರ್ಟ್ಮೆಂಟ್ ಬಯೋಕೆಮಿಸ್ಟ್ರೀಸ್ ಆ್ಯಂಡ್ ಮೈಕ್ರೋಬಾಲಜಿಸ್ಟ್ ಅಂತ ಸೀನಿಯರ್ಸ್ ಪೊಸಿಷನ್ ಸಿಗುತ್ತೆ. ಹಾಗೂ ನೀವು ಇವನ್ ಮೆಡಿಕಲ್ ಕಾಲೇಜಲ್ಲಿ ಕೂಡ ನೀವು ಟೀಚ್ ಮಾಡ್ಬೋದು. ಇವನ್ ಡಿಪ್ಲೊಮೊ ಅಥವಾ BSc MLT ಅವರಿಗೆಲ್ಲ ನೀವು ಟೀಚಿಂಗ್ ಪ್ರೊಫೆಷನ್ಗೆಲ್ಲ ಹೋಗ್ಬೋದು. ಇವನ್ ನ್ಯೂಕ್ಲಿಯರ್ ಮೆಡಿಸಿನಲ್ಲಿ ನಿಮಗೆ ಇದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ನಾನು ಎಂಬ್ರಿಯಾಲಜಿ ರೆಕಮೆಂಡೆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಎಂಬ್ರಿಯಾಲಜಿ ಇನ್ ಫ್ಯೂಚರ್ ಎಂಬ್ರಿಯಾಲಜಿ ಟೆಕ್ನಿಷಿಯನ್ಸ್ ತುಂಬಾ ಡಿಮ್ಯಾಂಡ್ ಬರುತ್ತೆ. ಇವನ್ನೆಲ್ಲ ಮೆಡಿಕಲ್ ಕಾಲೇಜಲ್ಲೂ ಕೂಡ ಕಂಪಲ್ಸರಿ 2 ಎಂಬ್ರಿಯಾಲಜಿ ಟೆಕ್ನಿಷಿಯನ್ಸ್ ಇರಬೇಕು ಅಂತ ರೂಲ್ ಆಗ್ತಾಯಿದೆ. ಸೊ ಅದು ಒನ್ಸ್ ಅಪ್ಲಿಕೇಬಲ್ ಆದರೆ ನಿಜವಾಗ್ಲೂ ಎಂಬ್ರಿಯಾಲಜಿ ಮಾಡಿರ್ತಕ್ಕಂಥದ್ದು ತುಂಬಾ ಕಡಿಮೆ ಇರೋದು. ಸೊ ಎಸ್ಪೆಷಲಿ ನಾನು ಸ್ಟೂಡೆಂಟ್ಸ್ ದ ಲೇಡೀಸ್ಗೆ ಹೇಳ್ತಾ ಇರೋದು, ಗರ್ಲ್ಸ್ಗೆ ಇನ್ ಕೇಸ್ ನೀವು ಏನಾದರೂ ಎಂಬ್ರಿಯಾಲಜಿ ಮಾಡಬೇಕಂದ್ರೆ ಗರ್ಲ್ಸು ಎಂಬ್ರಿಯಾಲಜಿ ಮಾಡಿ. ಸೊ MSc ಮಾಡಬೇಕಂದ್ರೆ ಎಂಬ್ರಿಯಾಲಜಿ ಕಂಪಲ್ಸರಿ ಮಾಡಿ. ಆ್ಯಂಡ್ MSc ಕ್ಲಿನಿಕಲ್ ರಿಸರ್ಚ್ ಅದು ನಾನು ನೆಕ್ಸ್ಟ್ ಹೇಳ್ತೇನೆ. ಫೊರೆನ್ಸಿಕ್ ಸೈನ್ಸ್, ಬಯೋಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ ಇಲ್ಲಿ ತುಂಬ ಕೋರ್ಸ್ಗಳಿದೆ. ಅದು ಡಿಪೆಂಡ್ ಅಪಾನ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿ. ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಮುಗಿದ ಮೇಲೆ ಅದೆಲ್ಲ ನಿಮ್ಮ ನಾಲೆಡ್ಜಿಗೆ ಸಂಬಂಧಪಟ್ಟಿದ್ದು. ಶಾರ್ಟ್ ಟೈಮ್ ಕೋರ್ಸ್ ಬರೋದಾದರೆ ಕ್ಲಿನಿಕಲ್ ರಿಸರ್ಚ್ ಆ್ಯಂಡ್ ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟ್ ಅಂತ, ಇದು ನಿಮಗೆ 3 months ಅಥವಾ 6 month ಕೋರ್ಸ್ ಡ್ಯೂರೇಷನಲ್ಲಿ ಸಿಗುತ್ತೆ. ಆಫ್ಟರ್ ಈ ಕ್ಲಿನಿಕಲ್ ರಿಸರ್ಚ್ ಆ್ಯಂಡ್ ಡಾಟಾ ಮ್ಯಾನೇಜ್ಮೆಂಟ್ ಕೋರ್ಸ್ ಆದಮೇಲೆ ನೀವು ಲೈಕ್ ಕ್ಲಿನಿಕಲ್ ರಿಸರ್ಚ್ ಆರ್ಗನೈಜೇಷನ್ CROದಲ್ಲಿ ವರ್ಕ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ. ಆ ಒಂದು CROದಲ್ಲಿ ಯಾವ್ಯಾವ ಥರ ರೂಲ್ಸ್ಗಳು ಸಿಗುತ್ತೆ ನಿಮಗೆ ಕ್ಲಿನಿಕಲ್ ಡಾಟಾ ಮ್ಯಾನೇಜ್ಮೆಂಟಲ್ಲಿ ಮತ್ತು ತುಂಬಾ ರೋಲ್ಸ್ ಬರುತ್ತೆ ಅಪ್ ಟು ಸೀನಿಯರ್ ಮ್ಯಾನೇಜರ್ವರೆಗೂ. ಆ್ಯಂಡ್ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್, ಇಲ್ಲಿ ನೀವು ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಕೂಡ ಆಗ್ಬೋದು. ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ ಅಸೋಸಿಯೇಟ್ ಎಟ್ಸೆಟ್ರಾ ತುಂಬಾ ರೋಲ್ಸ್ಗಳು ಬರುತ್ತೆ. ಅಲ್ಲಿ ಡಿಪೆಂಡ್ ಅಪಾನ್ ಆ ಒಂದು ಆರ್ಗನೈಜೇಷನ್ ಮೇಲೆ ನೇಮ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ನಾವು ಇವಾಗ ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿದ್ವಿ. ನಾವು ಯಾವ ಥರ ಕಂಪ್ನಿ ವರ್ಕ್ ಮಾಡ್ಬೋದು ಅಂತ ಒಂದು ಕ್ವಶನ್ ಬರೋದಾದರೆ CRO ಲೈಕ್ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡ್ಬೋದು. CRO ಅಂತ ಬಂದಾಗ ತುಂಬಾ ಕಂಪನೀಸ್ ಇವೆ. ಎಕ್ಸಾಂಪಲು ಲ್ಯಾಬ್ ಕಾರ್ಪ್, IQVIA, ಆಕ್ಸೆನ್ಸರ್, ಪ್ಯಾರಾಕ್ಸೆಲ್, ಬಯೋಕ್ಲಿನಿಯಾ, PPD, ನೋವೋ ನೋರ್ಡಿಸ್ಕ್, ಐಕಾನ್, ಸಿಂಜಿನ್, ಕಿನಾಪ್ಸೆ, ಲೋಟಸ್ ಲ್ಯಾಬ್ಸ್, TCS ಎಟ್ಸೆಟ್ರಾ. ಈ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಶಾರ್ಟ್ ಟರ್ಮ್ ಕೋರ್ಸ್ ಆದರೆ ಇವನ್ ನೀವು ಅಡ್ಮಿಷನ್ ಶಾರ್ಟ್ ಟರ್ಮ್ ಕೋರ್ಸ್ ತೊಗೊಂಡಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ನವರೇ ನಿಮಗೆ ಅವರೇ ನಿಮಗೆ ರೆಫರ್ ಮಾಡ್ತಾರೆ. ಅಂದರೆ ಅಲ್ಲಿ ನಿಮಗೆ ಇಂಟರ್ನ್ಶಿಪ್ ಕಳಿಸ್ತಾರೆ. ಸೊ ಇಂಟರ್ನ್ಶಿಪ್ ಮಾಡ್ಕೊತಾನೆ ನೀವು ಕಂಪಲ್ಸರಿಯಾಗಿ ಅಲ್ಲೇ ಕಂಟಿನ್ಯೂ ಕೂಡ ಮಾಡ್ಬೋದು. ಆ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಟರ್ನ್ಶಿಪ್ ಮುಗಿದ ತಕ್ಷಣ ನೀವು ಅದೇ ಕಂಪ್ನಿಯಲ್ಲಿ ಜಾಯ್ನ್ ಆಗಿ ಆ್ಯಸ್ ಎ ವರ್ಕರ್ ಆಗಿ ಕಂಟಿನ್ಯೂ ಮಾಡೋ ಚಾನ್ಸಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಬ್ಲಡ್ ಬ್ಯಾಂಕ್, ECG ಟೆಕ್ನಿಷಿಯನ್, ಅನೆಸ್ಥಿಸಿಯಾ ಟೆಕ್ನಿಷಿಯನ್. ಈ ಥರ ಒಂದು ಕೋರ್ಸ್ ಮಾಡಿದಾಗ ನಾವು ನರ್ಸಿಂಗ್ ಹೋಮ್ಸ್ ಮತ್ತು ಹಾಸ್ಪಿಟಲಲ್ಲಿ ವರ್ಕ್ ಮಾಡೋವಂಥ ಚಾನ್ಸಸ್ ಸಿಗುತ್ತೆ. ಸೊ ಇಷ್ಟ ಆಯಿತು ನನ್ನ ಒಂದು ನಾಲೆಡ್ಜಿಗೆ ತಕ್ಕ ಹಾಗೆ ಒಂದು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಇನ್ನು ಹೆಚ್ಚಿನದಾಗಿ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದರೆ ನನ್ನ ಒಂದು ಇಮೇಲ್ ID ಅಥವಾ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮಗೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ನನಗೆ ಡೈರೆಕ್ಟಾಗಿ ಮೇಲ್ ಮಾಡಿ. ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಅಥವಾ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ ಏನಾದರೂ ಇದ್ದರೆ ತಿಳಿಸಿ. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.